ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯೋಗವನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಯಾಕೆ ನಾವು ಯೋಗವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಯೋಗವನ್ನ ಯಾಕೆ ಮಾಡಬೇಕು, ನಾನು ಹೆಲ್ದಿ ಆಗಿದ್ದೀನಿ, ನಾನು ಫಿಟ್ ಆಗಿದ್ದೀನಿ ಅಂತ. ಆದರೂ ಕೂಡ ಯೋಗವನ್ನ ಮಾಡೋದ್ರಿಂದ ಹಲವಾರು ಕಾಯಿಲೆಗಳು ಕೂಡ ವಾಸಿಯಾಗ್ತದೆ. ಯೋಗವನ್ನ ಮಾಡೋದ್ರಿಂದ ದೇಹ ಮಾತ್ರ ಆರೋಗ್ಯವಾಗಿರೋದಲ್ಲದೆ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ. ಹಾಗಾಗಿ ಯೋಗವನ್ನ ನಾವು ದಿನನಿತ್ಯ ಮಾಡಲೇಬೇಕಾಗುತ್ತೆ. ಇನ್ನು ಯೋಗವನ್ನ ಮಾಡೋದ್ರಿಂದ ಮನಸ್ಸು ಕೂಡ ಅಷ್ಟೇ, ಚಂಚಲ ಮನಸ್ಸು ಯಾರಿಗಿರುತ್ತೆ ನೋಡಿ, ಅದು ಕೂಡ ಒಂದೇ ರೀತಿಯಾಗಿರುತ್ತೆ. ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ, ಒಂದೇ ರೀತಿಯಾಗಿರುತ್ತೆ. ಹಾಗೇನೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ಯೋಗವನ್ನ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಇನ್ನು ಯೋಗವನ್ನ ಮಾಡೋದ್ರಿಂದ ಹಲವಾರು ಕಾಯಿಲೆಗಳು ಕೂಡ ವಾಸಿಯಾಗ್ತದೆ. ಹೌದು, ಏನು ಅಸ್ತಮ ಸಮಸ್ಯೆ ಯಾರಿಗಾದ್ರು ಇದ್ದು ಅಂತಂದ್ರೆ ಅವರು ಪ್ರಾಣಾಯಾಮವನ್ನ ಮಾಡೋದ್ರಿಂದ, ಅದರಲ್ಲೂ ಕೂಡ ಕಪಾಲಭಾತಿ ಇದೆ, ಹಾಗೇನೆ ಸುಮಾರು ಇದಿದೆ, ಪ್ರಾಣಾಯಾಮಗಳಿದೆ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಸ್ತಮ ಸಮಸ್ಯೆ ಅವರಿಗೆ ಕಡಿಮೆ ಆಗ್ತಾ ಬರುತ್ತೆ. ಉಸಿರಾಟದ ಸಮಸ್ಯೆ ಏನಿರುತ್ತೆ ನೋಡಿ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟೊಂದು ಲಾಭಗಳಿದೆ ನಮಗೆ ಯೋಗವನ್ನ ಮಾಡೋದ್ರಿಂದ. ಹಾಗಾಗಿ ಯೋಗವನ್ನ ನಾವು ದಿನನಿತ್ಯ ಮಾಡ್ತಾ ಬಂದ್ರೆ ಹಲವಾರು ಕಾಯಿಲೆಗಳು ಕೂಡ ವಾಸಿಯಾಗ್ತದೆ. ಇನ್ನು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡ್ತದೆ ಯೋಗವನ್ನ ಮಾಡೋದ್ರಿಂದ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಬ್ಲಾಕೇಜಸ್ ಆಗುವಂಥದ್ದಾಗಿರ್ಬೋದು, ಇತ್ಯಾದಿಗಳನ್ನೆಲ್ಲ ಏನಾಗುತ್ತೆ ಅಂದ್ರೆ ಕಡಿಮೆ ಮಾಡ್ತಾ ಬರುತ್ತೆ. ಹಾಗೇನೆ ಬಾಡಿಯಲ್ಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಕೆಲವರಿಗೆ ಕೂತು ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗೋದಿಲ್ಲ, ಹಾಗೇನೆ ವೇಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಯೋಗವನ್ನು ದಿನನಿತ್ಯ ಮಾಡ್ತಾ ಬರಬೇಕು. ಅವರ ಹಾರ್ಟ್ ಅಂದರೆ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ, ಹಾಗೆಯೇ ವೇಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೂ ಕೂಡ ಕೊಲೆಸ್ಟ್ರಾಲ್ನ ಒಂದು ಲೆವೆಲಲ್ಲೂ ಕೂಡ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಯೋಗವನ್ನು ಮಾಡೋದ್ರಿಂದ. ಹಾಗಾಗಿ ದಿನನಿತ್ಯ ಯೋಗವನ್ನು ಮಾಡಬೇಕಾಗುತ್ತೆ. ಇನ್ನು ದಿನನಿತ್ಯ ನೀವು ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಬಂದಿದ್ದೆ ಆದರೆ ನಿಮಗೆ ಹಲವಾರು ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ. ಹೊಟ್ಟೆ ಭಾಗದಲ್ಲಿದ್ದಂತಹ ಏನು ಜಾಸ್ತಿ ಫ್ಯಾಟ್ ಅಂಶ ಆಗಿರ್ಬೋದು, ಒಬೆಸಿಟಿ, ಕೊಲೆಸ್ಟ್ರಾಲ್ ಅಂಶ ಆಗಿರ್ಬೋದು, ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ದಿನನಿತ್ಯ ನೀವು ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರಾಣಾಯಾಮವನ್ನು ಕೂಡ ದಿನನಿತ್ಯ ನೀವು ಮಾಡಲೇಬೇಕಾಗುತ್ತೆ. ಇನ್ನು ಯೋಗವನ್ನ ಮಾಡೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಹೌದು, ಒತ್ತಡವನ್ನು ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಯೋಗಕ್ಕಿದೆ. ಕೆಲವರಿಗೆ ಕೆಲಸದ ಒತ್ತಡ ಜಾಸ್ತಿ ಆದಾಗ BP, ಶುಗರ್ ಇನ್ನಿತರ ಕಾಯಿಲೆಗಳು ಕೂಡ ಬರುತ್ತೆ. ಅಂಥವರು ದಿನನಿತ್ಯ ಯೋಗವನ್ನ ಮಾಡಬೇಕು. ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯಾವುದೇ ಒಂದು ಹವ್ಯಾಸವನ್ನ ಬೆಳೆಸಿಟ್ಕೊಳ್ಬೇಕಾಗತ್ತೆ. ಇನ್ನು ಇತ್ಯಾದಿಗಳನ್ನು ನೀವು ಏನಾದರೂ ಯೋಗ ಅಥವಾ ಏನಾದರೂ ಮಾಡ್ತಾ ಇಲ್ಲ ಅಂತಂದರೆ ಆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದರೆ ನಮ್ಮ ದೇಹ ದಣಿದಾಗ ಮಾತ್ರ ಕಾಯಿಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕೂತಲ್ಲಿ ನಾವು ಇದ್ದರೆ ನಮಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಕಾಣಿಸ್ಕೊಳ್ತದೆ. ಹಾಗಾಗಿ ಯೋಗವನ್ನು ದಿನನಿತ್ಯ ನೀವು ಅಭ್ಯಾಸ ಮಾಡಲೇಬೇಕು. ಇನ್ನು ಯೋಗವನ್ನ ಮಾಡೋದ್ರಿಂದ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ನಮಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಪಡ್ಕೊಳ್ಬಹುದು. ಏನೇ ಟೆನ್ಷನ್ ಇಲ್ಲದೆ ಕೂಡ ಒಳ್ಳೆಯ ಒಂದು ನಿದ್ದೆ ಕೂಡ ಸಿಗುತ್ತೆ ನಮಗೆ. ಹಾಗೆಯೇ ಯೋಗವನ್ನ ಮಾಡೋದ್ರಿಂದ ಹಲವಾರು ಕಾಯಿಲೆಗಳನ್ನು ಕೂಡ ನಾವು ದೂರ ಮಾಡ್ಕೊಳ್ಬಹುದು. ದೊಡ್ಡ ದೊಡ್ಡ ಕಾಯಿಲೆಗಳು ಬರದ ಹಾಗೆ ನಾವು ನೋಡ್ಕೊಳ್ಬಹುದಾಗಿದೆ. ಯೋಗದ ಜೊತೆ ಚೆನ್ನಾಗಿ ನೀರನ್ನು ಕೂಡ ನೀವು ಕುಡಿಲೇಬೇಕಾಗುತ್ತೆ. ಇದಿಷ್ಟು ಯೋಗವನ್ನ ಮಾಡೋದ್ರಿಂದ ಏನೇನು ಪ್ರಯೋಜನ ಇದೆ, ಹಾಗೆ ಯೋಗವನ್ನ ಯಾಕೆ ನಾವು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ನ್ಯೂಸ್ ಪಾಯಿಂಟ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.